ಹೆಲೋ ನಮಸ್ತೆ, ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಂದ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ನನ್ನ ಮಕ್ಕಳು ಹೇಗಿದ್ದರು ಏನು, ಹಾಗೆಯೇ ಇವತ್ತಿನ ಅಡುಗೆ ಏನು ಎಲ್ಲ ಈ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಇವತ್ತು ನಾನು ಬೆಂಡೆಕಾಯಿ ಹುಳಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ಈಗ ಕೆಲವೊಬ್ಬರಿಗೆಲ್ಲ ಬೇಳೆ ಹಾಕಿ ಮಾಡುವಂಥ ಸಾಂಬಾರುಗಳೆಲ್ಲ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಈ ಬೆಂಡೆಕಾಯಿಂದ ಹುಳಿ ಹೇಗೆ ಮಾಡ್ಬೋದು ಅಂಥೇಳಿ ನಾನೀಗ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನೀಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಈಗ ಸ್ವಲ್ಪ ನಾನೀಗ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ ನಂತರದಲ್ಲಿ ಇದಕ್ಕೆ ಒಂದೆರಡು ಎಸಳು ಬೆಳ್ಳುಳ್ಳಿಯ ಪೀಸ್ಗಳನ್ನು ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಹುಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾವೀಗ ಮಾಡ್ತಿರೋ ಅಂಥದ್ದೇ ಬೆಂಡೆಕಾಯಿ ಹುಳಿ, ಅದಕ್ಕೋಸ್ಕರ ಹುಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಈರುಳ್ಳಿನ ತೆಗೆದುಕೊಂಡು ಹಾಕಿದ್ದೀನಿ. ಆನಂತರ ಇದಕ್ಕೆ ನಾವು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಜೀರಿಗೆಯನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾವೀಗ ಅರಿಶಿಣದ ಪುಡಿಯನ್ನು ಆ್ಯಡ್ ಮಾಡಬೇಕು. ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡಿದ ನಂತರದಲ್ಲಿ ನಾವು ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಗರಂ ಮಸಾಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಜೀರಿಗೆ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಸಿ ಜೀರಿಗೆಯನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಮೆಣಸಿನ ಪುಡಿನ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ, ಮಕ್ಕಳು ಎಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿ. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ನಾವೀಗ ಕೊತ್ತಂಬರಿ ಪುಡಿಯನ್ನು ಆ್ಯಡ್ ಮಾಡಬೇಕು. 2 ಸ್ಪೂನಷ್ಟು ನಾನೀಗ ಸಾಂಬಾರು ಪೌಡರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ರುಬ್ಬಿ ಆದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ನಾವೀಗ ಜೀರಿಗೆ, ಸಾಸಿವೆ ಹಾಗೆ ಉದ್ದಿನಬೇಳೆಯ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಈ ಒಗ್ಗರಣೆಯನ್ನು ಹಾಕ್ಕೊಂಡ ನಂತರದಲ್ಲಿ ನಾವು ಇದಕ್ಕೆ ಅರ್ಧ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಧ ಈರುಳ್ಳಿಯನ್ನು ನಾನು ಈಗ ಖಾರವನ್ನು ರುಬ್ಬಲಿಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೆ. ಈಗ ಅರ್ಧ ಈರುಳ್ಳಿಯನ್ನು ಈಗ ನಾನೀಗ ಒಗ್ಗರಣೆಯನ್ನು ಹಾಕಲಿಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲ್ ನಾವು ಈಗ 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಅಷ್ಟೇ. ನಂತರ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಆ ನಂತರದಲ್ಲಿ ನಾವು ರುಬ್ಬಿಟ್ಟಿರುವಂಥ ಒಂದು ಮಸಾಲವನ್ನು ಇದಕ್ಕೆ ನಾವು ಆ್ಯಡ್ ಮಾಡಬೇಕು. ತುಂಬ ಕೇರ್ಫುಲ್ಲಾಗಿ ಆ್ಯಡ್ ಮಾಡಿ, ಯಾಕಂತಂದರೆ ಪಾತ್ರೆ ಬಿಸಿಯಾಗಿರುತ್ತೆ. ಇಲ್ಲ ಅಂದರೆ ಸ್ಟವನ್ನು ಆಫ್ ಮಾಡಿಬಿಟ್ಟು ಆ್ಯಡ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನಾವೀಗ ನೀರನ್ನು ಆ್ಯಡ್ ಮಾಡಬೇಕು. ನೀರನ್ನು ಆ್ಯಡ್ ಮಾಡಿ ಇದು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಅನ್ನುವಾಗ ಹುರಿದಿಟ್ಟಿರುವಂತಹ ಈ ಒಂದು ಬೆಂಡೆಕಾಯಿನ ಹಾಕ್ಕೋಬೇಕು. ನೋಡಿ ಈ ರೀತಿಯಲ್ಲಿ ಕಾಣ್ತಾ ಇದೆ. ಆ ನಂತರ ಬೇಕಿದ್ರೆ ನಾವೀಗ 1 ವಿಷಲ್ನ ಹಾಕ್ಕೊಬೋದು, ತುಂಬ ಈಸಿಯಾಗಿ ಬೇಗ ಆಗುತ್ತೆ. ಬಟ್ ನಾನೀಗ ಇಲ್ಲಿ ವಿಷಲ್ನ ಹಾಕ್ಸ್ತಾ ಇಲ್ಲ, ಡೈರೆಕ್ಟಾಗಿ ಹಾಗೇ ಇದು ಕುದೀಲಿ ಅಂಥೇಳಿ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇದು ಈ ರೀತಿ ಚೆನ್ನಾಗಿ ಕುದ ನಂತರ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ನೋಡಿ ಈಗ ನಮ್ಮ ಈ ಒಂದು ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಯಾರು ಟ್ರೈ ಮಾಡಿದರೆ ಟ್ರೈ ಮಾಡಿ ನೋಡಿ. ಈಗ ನನ್ನ ಮಕ್ಕಳು ಇಬ್ಬರು ಕೂತ್ಕೊಂಡು ಓದ್ಕೊಳ್ತಾ ಇದ್ದರು. ನನ್ನ ದೊಡ್ಡ ಮಗ ಸಣ್ಣ ಮಗನಿಗೆ ಎಲ್ಲ ಹೇಳ್ಕೊಡ್ತಾ ಇದ್ದ. ನಂತರ ನಾನು ಒಂದು ಆ್ಯಪಲ್ನ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಇಬ್ಬರಿಗೂ. ಇವನಿಗೆ ನೋಡಿ ಆ್ಯಪಲ್ಲು ಈ ರೀತಿಯಾಗಿ. ನನ್ನ ಸಣ್ಣ ಮಗನಿಗೆ ಫ್ರೂಟ್ಸ್ ಎಲ್ಲ ಅಂದರೆ ತುಂಬ ಇಷ್ಟ. ಅವನಿಗೆ ತುಂಬ ಇಷ್ಟಪಟ್ಟು ಅವನು ಫ್ರೂಟ್ಸ್ ಎಲ್ಲ ತಿಂತಾನೆ. ಬಟ್ ಈಗ ಫ್ರೂಟ್ಸ್ ಎಲ್ಲ ಕಮ್ಮಿ ಮಾಡಬೇಕು ಅಂತ ಹೇಳಿದ್ದಾರೆ ಅವನಿಗೆ. ಈಗ ಅವ್ರ ಅಣ್ಣನ ಜೊತೆ ಶೇರ್ ಮಾಡ್ಕೊಂಡು ತಿಂತಾಯಿದ್ದಾನೆ. ಮೊದಲು ನಾನು ಕೊಡಲ್ಲ ಅಂಥೇಳಿ ಗಲಾಟೆ ಮಾಡ್ತಾಯಿದ್ದ. ಆ ನಂತರ ಅವನೇ ಹೋಗಿ ಕೊಡ್ತಾ ಇದ್ದಾನೆ. ಅವ್ರ ಅಣ್ಣನ ಜೊತೆ ಕೂತ್ಕೊಂಡು ತಿಂದು ಆಟ ಆಡಿ ಈಗ ಮತ್ತೀಗ ಫೈಟಿಂಗ್ ಮಾಡ್ತಾ ಇದ್ದಾನೆ. ಇದೇ ರೀತಿ ಫೈಟಿಂಗು ರೆಡಿ ಎಲ್ಲ ನಡೀತಾ ಇರುತ್ತೆ. ನೋಡಿ ಹಾಗಲಕಾಯಿ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಏನಿಲ್ಲ, ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಕೊತ್ತಂಬರಿ ಮತ್ತು ಜೀರಿಗೆ, ಉದ್ದಿನಬೇಳೆನ ಒಗ್ಗರಣೆಯನ್ನು ಹಾಕಿ ಹಾಗೆಯೇ ಈರುಳ್ಳಿ, ಟೊಮೊಟೊವನ್ನು ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ನಾವು ಬೇಯಿಸಿಟ್ಟಿರುವ ಹಾಗಲಕಾಯಿನ ಆ್ಯಡ್ ಮಾಡಬೇಕು. ಅದಕ್ಕೆ ಕೊತ್ತಂಬರಿ ಪುಡಿ ಹಾಗೆಯೇ ಸ್ವಲ್ಪ ಜೀರಿಗೆ ಪುಡಿ, ಮಸಾಲ ಪುಡಿ ಎಲ್ಲದನ್ನೂ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿಯನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಬೆಂಡೆಕಾಯಿ ಹುಳಿ ಹಾಗೆಯೇ ಹಾಗಲಕಾಯಿ ಗೊಜ್ಜು ಹಾಗೂ ಸೌತೆಕಾಯಿಯ ಒಂದು ರಾಯ್ತ ರೆಡಿಯಾಗಿದೆ. ಇದು ಡಯಟ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಹಾಗೆಯೇ ಈಗ ಬೇಳೆ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ನನ್ನ ಮಗ ಈಗ ಎಗ್ನ ಬೇಯಿಸಿದ್ದೆ ನಾನು, ಅದನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ, ಪೆಪ್ಪರ್ನೆಲ್ಲ ನಾನೇ ಹಾಕ್ತೀನಿ ಅಂಥೇಳಿ ಬಂದು ಈಗ ಹೆಲ್ಪ್ ಮಾಡ್ತಾ ಇದ್ದಾನೆ.
ಹೀಗೆಲ್ಲ ಬಂದು ಏನಾದರೂ ಹೆಲ್ಪ್ ಬೇಕಾ ಅಂತ ಎಲ್ಲ ಕೇಳಿ ಹೆಲ್ಪ್ ಮಾಡ್ತಾ ಇರ್ತಾನೆ ಇವನಿಗೆ ಆಲ್ಮೋಸ್ಟ್ ಈಗ ಕಿಚನಲ್ಲಿ ಏನೇನಿದೆ ಐಟಮ್ಸು ಎಲ್ಲೆಲ್ಲಿದೆ ಅದೆಲ್ಲ ಗೊತ್ತಿದೆ. ಅವನೇ ತೊಗೊಂಡು ಎಲ್ಲ ಮಾಡ್ತಾ ಇರ್ತಾನೆ. ಹಾಗೆ ದೋಸೆ, ಚಪಾತಿ, ರೊಟ್ಟಿ ಈ ರೀತಿ ಎಲ್ಲ ಮಾಡುವಾಗೆಲ್ಲ ಬಂದು ಅದನ್ನು ಮಗ್ಚೆಲ್ಲ ಹಾಕಲಿಕ್ಕೆ ಬಂದು ಹೆಲ್ಪ್ ಮಾಡೋ ಅಂಥದ್ದು ಅದನ್ನೆಲ್ಲ ಮಾಡ್ತಾನೆ. ನೆಕ್ಸ್ಟ್ ಡೇ ನಮ್ಮ ಮನೆಯವರಿಗೆ ಡ್ಯೂಟಿ ಇತ್ತು, ಡ್ಯೂಟಿಗೆ ಹೋದರು. ಈಗ 7:30 ಆಗಿದೆ. ನೋಡಿ ಎಷ್ಟು ಮಳೆ ಬರ್ತಿದೆ ಅಂಥೇಳಿ. ಈ ರೀತಿ ಫುಲ್ಲು ಡೇ ಇದೇ ರೀತಿ ಇರುತ್ತೆ. ಕೆಲವೊಮ್ಮೆ ತುಂಬ ಜಾಸ್ತಿನೇ ಇತ್ತು ಇವತ್ತು ಮಳೆ ಇಲ್ಲಿ. ಈಗ ಬಟ್ಟೆ ಎಲ್ಲ ಹೊರಗಡೆ ಎಲ್ಲ ಹಾಕಲಿಕ್ಕೆಲ್ಲ ಆಗೋದೇ ಇಲ್ಲ. ಅದಕ್ಕೆ ಮನೆ ಒಳಗಡೆ ಎಲ್ಲ ಬಟ್ಟೆಗಳನ್ನೆಲ್ಲ ಒಣಗಿಸ್ಕೊಳೋ ಅಂಥದ್ದು. ಸ್ಟ್ಯಾಂಡ್ಗಳನ್ನು ಇಟ್ಟು ಅಥವಾ ಹಗ್ಗವನ್ನು ಕಟ್ಟಿ ಸೇಮ್ ಇಂಡಿಯಾದಲ್ಲಿ ಏನು ಮಾಡ್ತೀವೋ ಅದೇ ರೀತಿಯ ಪ್ರೊಸೆಸ್ಸೇ ಮಾಡುವಂಥದ್ದು. ಡೈಲಿ ಲೈಫಲ್ಲಿ ಎಲ್ಲರದ್ದು ಇದೇ ರೀತಿಯಲ್ಲೇ ಇರುತ್ತೆ. ಯಾವ ದೇಶದಲ್ಲಿದ್ದರೂ ಹಾಗೆ ಎಷ್ಟೇ ಶ್ರೀಮಂತರಾಗಿದ್ದರೂ ಏನೇ ಆಗಿದ್ದರೂ ಈ ಪ್ರಕೃತಿಗಳ ಮುಂದೆ ತಲೆ ಬಾಗಲೇಬೇಕು. ಆ ರೀತಿಯಲ್ಲಿ ನೋಡಿ ಈಗ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೊಂದು ಹೋಟೆಲ್ಲು ಕಮ್ ಅಪಾರ್ಟ್ಮೆಂಟು. ಸ್ವಿಮ್ಮಿಂಗ್ ಪೂಲೆಲ್ಲ ಇದೆ ಮೇಲ್ಗಡೆ, ಜಿಮ್ಮು, ಸ್ವಿಮ್ಮಿಂಗ್ ಪೂಲೆಲ್ಲ. ಸುಮಾರಷ್ಟು ಟೂರಿಸ್ಟು ಎಲ್ಲ ಬಂದವರು ಅಲ್ಲೆಲ್ಲ ಇರ್ತಾರೆ. ಹಾಗೆ ಇಲ್ಲೊಂದು ಅಪಾರ್ಟ್ಮೆಂಟ್ ಇದೆ, ಇಲ್ಲೂ ಕೂಡ ಇರ್ತಾರೆ. ಹೋಟೆಲ್ ಕಮ್ ಅಪಾರ್ಟ್ಮೆಂಟಲ್ಲೇ. ನಮ್ಮ ಮನೆಯವರು ಡ್ಯೂಟಿಗೆ ಹೋದ ನಂತರ ನಮಗೆ ಸುಮಾರಷ್ಟು ಕೆಲಸ ಇತ್ತು. ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕಿತ್ತು. ನಾನು ನನ್ನ ಮಕ್ಕಳು ಮಲ್ಕೊಂಡಿದ್ರು, ಅದಕ್ಕೋಸ್ಕರ ಎಲ್ಲ ಈಗ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ಬಾಲ್ಕನಿ ಎಲ್ಲ ನೋಡೋಂಗಿದ್ದಿಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನಿಲ್ಲಿ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡೋದ್ರೊಳಗೆ ನನ್ನಿಬ್ಬರು ಮಕ್ಕಳು ಎದ್ದಿದ್ರು. ನನ್ನ ಮಗ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದ. ನೋಡಿ ಖುಷಿ ಆಯಿತು. ಯಾಕಂತ ಅಂದರೆ ಎದ್ದವನು ಬೆಡ್ಡೆಲ್ಲ ಕ್ಲೀನ್ ಮಾಡಿ ಬಂದಿದ್ದ ಅವನು. ಇವತ್ತು ಅವ್ರ ಪಪ್ಪ ಡ್ಯೂಟಿಗೆ ಹೋಗುವಾಗಲೇ ನಿನ್ನೆ ರಾತ್ರಿ ಹೇಳಿ ಹೋಗಿದ್ದರು, ಏನೇನು ಟಾಯ್ಸ್ ಬೇಕು ಅದಿಷ್ಟು ಇಟ್ಕೊಡು, ಬೇಡದೇ ಇರೋದೆಲ್ಲ ಬಿಸಾಡಿ ಅಂತ ಹೇಳಿ. ಅದಕ್ಕೋಸ್ಕರ ಏನೇನು ಬೇಕೋ ಎಲ್ಲ ನೋಡ್ತಾ ಇದ್ದಾನೆ. ಇವನು ನೋಡಿ ಅವನು ಕೆಲಸ ಮಾಡೋದೇನೂ ಇಲ್ಲ ಈಗ, ಜಸ್ಟ್ ಅದನ್ನೆಲ್ಲ ತೆಗೆದು ಹಾಕಿ ಎಲ್ಲ ಮತ್ತವನಿಗೆ ಕೆಲಸ ಕೊಡ್ತಾ ಇದ್ದಾನೆ. ಅವನು ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡು ಸುಮ್ಮನೆ ಇದರಲ್ಲಿ ಈಗ ಕೇಕ್ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದಾನೆ. ಕ್ಲೇ ತಗೊಂಡು ಕ್ಲೇನಲ್ಲಿ ಕೇಕ್ ಮಾಡಿ ಅದ್ರ ಮೇಲ್ಗಡೆ ಕ್ಯಾಂಡಲೆಲ್ಲ ಇಟ್ಟಿದ್ದ. ಹೇಳ್ತಾ ಇದ್ದಾನೆ ದಿಸ್ ಈಸ್ ಕೇಕ್ ಅಂಥೇಳಿ ಹೇಳ್ತಾ ಇದ್ದೆ. ಹ್ಯಾಪಿ ಬರ್ಡೇ ಟು ಯು ಅಂತಲೂ ತಾನೇ ಸಾಂಗ್ ಹೇಳ್ಕೊಂಡು ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದಾನೆ. ಈ ಕ್ಲೇ ಎಲ್ಲ ಕೊಟ್ಟಾಗ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಯಾಕಂತ ಅಂದರೆ ಆ ಮಕ್ಕಳಿಗೆ ಗೊತ್ತಿರಲ್ಲ, ಬಾಯಿಗೆಲ್ಲ ಹಾಕ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಈ ಕ್ಲೇ ಮಾಮೂಲಿ ಬೇರೆ ಕ್ಲೇಗಳೆಲ್ಲ ಅಷ್ಟೊಂದು ಕಲರೆಲ್ಲ ಕೈಗೆಲ್ಲ ಅಂಟೋದಿಲ್ಲ, ಬಟ್ ಇದು ತುಂಬ ಕೈಗೆಲ್ಲ ಅಂಟ್ತಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿಸಿ ನೆಕ್ಸ್ಟ್ ಇದನ್ನು ತೆಗೆದು ಬಿಸಾಡಿದ್ವಿ. ಯಾಕಂತಂದರೆ ಈ ಥರ ಕಲ್ಲರು ಎಲ್ಲ ಅಂಟೋದು ಥರ ನೋಡೇ ಇರಲಿಲ್ಲ ಕ್ಲೇನ. ಈಗ ಇಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ಮಾಡ್ತಾಯಿದ್ದ. ನನಗೆ ಹೇಳ್ತಾ ಇದ್ದೆ ಅಮ್ಮ ವೀಡಿಯೋ ಮಾಡ್ಕೊ ಅಂತ ಹೇಳಿ, ಫೋನ್ ಅಂತ ಹೇಳಿ ನನಗೆ ತೋರಿಸಿ ವೀಡಿಯೋ ಮಾಡ್ಕೊಳಕ್ಕೆ ಹೇಳ್ತಾ ಇದ್ದಾನೆ. ಈ ರೀತಿ ಕ್ಲೇನಲ್ಲೇ ಐಸ್ ಕ್ರೀಮ್ ಎಲ್ಲ ಮಾಡಿ ಅದು ನನಗೆ ವೀಡಿಯೋ ಮಾಡ್ಕೊಳಕ್ಕೆಲ್ಲ ಹೇಳಿ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದ. ಬಟ್ ಅವನು ಅದನ್ನ ವೀಡಿಯೋದಲ್ಲಿ ಮಾತಾಡುವಾಗ ಹಿಂದ್ಗಡೆ ಯಾವುದೋ ಸಾಂಗ್ ಪ್ಲೇ ಆಗ್ತಾ ಇದೆ, ಅದಕ್ಕೋಸ್ಕರ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಲಿಲ್ಲ. ಈ ರೀತಿ ಕ್ಲೇನಲ್ಲೇ ಐಸ್ ಕ್ರೀಮ್ ಮಾಡೋದಂತೆ, ಹಾಗೆ ಕೇಕ್ ಮಾಡೋದಂತೆ, ಇದೇ ರೀತಿ ಸುಮಾರು ಹೊತ್ತು ಅಣ್ಣ ತಮ್ಮ ಇಬ್ಬರು ಆಟ ಆಡ್ತಾಯಿದ್ರು. ನನ್ನ ಮಗನಿಗೆ ಅವನಿಗೆ ಡ್ರಾಯಿಂಗ್ ತುಂಬ ಇಂಟ್ರೆಸ್ಟು, ಅವನು ಡ್ರಾಯಿಂಗ್ ಮಾಡ್ತಾಯಿದ್ದ. ಹಾಗೆ ಈ ಥರ ಕ್ಲೇದೆಲ್ಲ ಸಿಕ್ಕಾಗ ಅವನು ಏನಾದರೂ ಟ್ರಕ್ಗಳು ಆ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಇವನಿಗೆ ಇದರಲ್ಲಿ ಅವನು ಏನು ಮಾಡ್ತಾನೆ ಎಲ್ಲ ನೋಡಿಕೊಂಡು ಅದೇ ರೀತಿಯಲ್ಲಿ ಈಗ ಇವನು ಕೂಡ ಈ ಥರ ಐಸ್ ಕ್ರೀಮ್ ಮಾಡೋದು, ಕೇಕ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾನೆ. ಈಗ ಆಟಾಡೋದೆಲ್ಲ ಮುಗಿಸಿ ಈಗ ಸ್ವಲ್ಪ ಹೊತ್ತು ಕಾರ್ಟೂನ್ ನೋಡೋಕ್ಕಂತ ಹೇಳಿ ಈ ರೀತಿ ಮಲ್ಕೊಂಡು ಕಾರ್ಟೂನ್ ನೋಡ್ತಾ ಕೂತ್ಕೊಂಡ. ಇದೆಲ್ಲ ಕೆಲಸ ಎಲ್ಲ ಮುಗಿಯೋದ್ರೊಳಗೆ ಸಂಜೆ ಆಗಿತ್ತು ನಮ್ಮದು. ಸಂಜೆ ಅಡುಗೆ ಮಾಡೋಣ ಅಂತ ಬಂದರೆ ಗ್ಯಾಸ್ ಖಾಲಿಯಾಗಿದೆ. ಹಾಗೆ ಕೇರ್ ಟೇಕರಿಗೆ ಫೋನ್ ಮಾಡಿದ್ರೆ ಅವ್ರು ಇನ್ನೂ ಬರೋದು 1/2 ಅವರ್ ಲೇಟ್ ಆಗುತ್ತೆ ಅಂತ ಅಂದರು. ಅವ್ರು ಹೊರಗಡೆ ಹೋಗಿದ್ದರು. ಇಲ್ಲೆಲ್ಲ ಗ್ಯಾಸ್ ಎಲ್ಲ ಕನೆಕ್ಷನ್ ಮಾಡೋದು ಕೇರ್ ಟೇಕರ್ಸೇ ಆಗಿರ್ತಾರೆ. ನಾವಿಲ್ಲಿ ಒಳಗಡೆ ಇಟ್ಕೊಳ್ಳೋ ಅಂಥ ವ್ಯವಸ್ಥೆ ಇರೋದಿಲ್ಲ, ಕೆಳಗಡೆ ಎಲ್ಲ ಫಿಕ್ಸ್ ಮಾಡುವಂಥದ್ದು. ಹಾಗೆ ಕೇರ್ ಟೇಕರೇ ಹಾಕಿ ಅದನ್ನು ಅಮೌಂಟನ್ನ ತೊಗೊಳ್ತಾರೆ ಆ ರೀತಿಲಿ. ನೆಕ್ಸ್ಟ್ ನನಗೆ 4-5 ವಾಟರ್ ಬಾಟಲ್ಸ್ ಬೇಕಿತ್ತು, ಅದನ್ನು ಹೇಳಿದ್ದೆ, ಅದನ್ನು ತಂದು ಕೊಟ್ಟರು. ಅದನ್ನೀಗ ನನ್ನ ಮಕ್ಕಳು ಇಬ್ಬರು ಸೇರ್ಕೊಂಡು ಒಳಗಡೆ ತಂದು ಇಡ್ತಾ ಇದ್ದಾರೆ. ಈ ರೀತಿ ಕೆಲಸ ಎಲ್ಲ ಮಾಡಿಕೊಡೋತ್ತಿಗೆ ಪಾಪ ಅಂತ ಅನಿಸುತ್ತೆ. ಯಾಕಂತಂದರೆ ನಾನು ಹೇಳೋದಿಲ್ಲ ಮಾಡಿಕೊಡಿ ಅಂಥೇಳಿ, ಬಟ್ ಅವರೇ ತಿಳ್ಕೊಂಡು ಮಾಡ್ತಾರೆ.
ಖುಷಿ ಅಂತ ಅನಿಸುತ್ತೆ. ಕೆಲವೊಮ್ಮೆ ಹೆಣ್ಮಕ್ಳಿಲ್ಲಲ್ಲ ಅನ್ನೋ ಬೇಜಾರು ಅನಿಸುತ್ತೆ. ಬಟ್ ಈ ರೀತಿ ಎಲ್ಲ ಮಾಡುವಾಗ ಸಾಕು ಬಿಡು ಅಂತ ಹೇಳಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಹೆಣ್ಮಕ್ಳಾದ್ರೇನು ಗಂಡು ಮಕ್ಕಳಾದ್ರೇನು ಯಾವ ರೀತಿಲಿ ನಾವು ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನನ್ನ ಮಕ್ಕಳ ಈ ಒಂದು ದಿನ ಹೇಗಿತ್ತು ಅಂತ ಹೇಳೋದು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಇನ್ ಒಮಾನ್ ಅಂತ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.